ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ತಾಯಿ ಮತ್ತು ಮಗ ಬಡತನದಲ್ಲಿ ಒಂದು ಚಿಕ್ಕ ಮನೆಯಲ್ಲಿ ವಾಸಿಸುತ್ತಿದ್ದರು. ತಾಯಿ ವಿಧವೆ. ಮಗನನ್ನು ಎಲ್ಲ ವಿಷಯಗಳಲ್ಲಿ ಉತ್ತಮವಾಗಿ ಬೆಳೆಸಿ ತಾನು ಕಷ್ಟಪಟ್ಟು ಮಗನನ್ನು ಚೆನ್ನಾಗಿ ಓದಿಸಿ ಅವನು ಸಮಾಜದಲ್ಲಿ ಉತ್ತಮನಾಗಿರಬೇಕು, ಸಮಾಜದಲ್ಲಿ ಉತ್ತಮ ಜವಾಬ್ದಾರಿಯನ್ನು ಹೊಂದಬೇಕು ಎಂಬ ಉದ್ದೇಶದಿಂದ ಅವಳು ರಾತ್ರಿ ಹಗಲು ಅವಳು ಕಷ್ಟಪಡ್ತಾಳೆ. ಈ ಬಾಲಕನು ಕೂಡ ತಾಯಿಯ ಪ್ರೀತಿ, ತಾಯಿಯ ತ್ಯಾಗ, ತಾಯಿಯ ಮಮತೆ ಎಲ್ಲವನ್ನು ಅರಿತು ಆ ತಾಯಿಗೆ ಉತ್ತಮ ಮಗನಾಗಿ ಜೀವಿಸ್ತಾ ಬಂದ. ಹಾಗಾಗಿ ಅವನು ಚೆನ್ನಾಗಿ ಓದಿ ಉತ್ತೀರ್ಣನೂ ಆದ. ಕಾಲಕ್ರಮೇಣ ಈ ಹಳ್ಳಿಯಲ್ಲಿ ಯಾವ ಕೆಲಸ ಸಿಗದ ಕಾರಣ ಅವನು ನಗರಕ್ಕೆ ಹೊರಟ. ನಗರದಲ್ಲಿ ಅವನಿಗೆ ಕೆಲಸ ಸಿಕ್ತು. ಯಾಕಂದ್ರೆ ಚೆನ್ನಾಗಿ ಓದಿದ್ದಾನೆ, ಹೆಚ್ಚಾಗಿ ಓದಿದ್ದಾನೆ, ಹಾಗಾಗಿ ಒಳ್ಳೆ ಕೆಲಸ ಸಿಕ್ತು. ಈ ವಿಷಯವನ್ನು ತಾಯಿಗೆ ತಿಳಿಸುವಾಗ ತಾಯಿ ಸಂತೋಷ ಪಡ್ತಾಳೆ. ಆಗ ಅವನು ಸಿಟಿಯಲ್ಲೇ ಅಲ್ಲಿ ಸೆಟ್ಲ್ ಆಗಬೇಕಾಗಿತ್ತು, ಹಾಗಾಗಿ ಅಲ್ಲೇ ಇದ್ದು ಬಿಟ್ಟ. ಆದರೆ ಪ್ರತಿದಿನ ಅವನು ಫೋನ್ ಮಾಡಲು ಮರೀತಾ ಇರಲಿಲ್ಲ. ಪ್ರತಿದಿನ ತಾಯಿಗೆ ಫೋನ್ ಮಾಡಿ ಎಲ್ಲವನ್ನೂ ವಿಚಾರಿಸ್ಕೊಳ್ತಾ ಇದ್ದ. ತಾಯಿಗೆ ಏನು ಬೇಕು ಎಂದು ಅರಿತು ಎಲ್ಲವನ್ನೂ ಅವನು ನೋಡಿಕೊಂಡು ವಿಶೇಷವಾಗಿ ಎಲ್ಲ ಅನುಕೂಲವನ್ನು ಅವನು ಮಾಡಿಕೊಟ್ಟಿದ್ದ. ಕಾಲಕ್ರಮೇಣ ಅವನು ತಾಯಿಗೆ ಫೋನ್ ಮಾಡಲು ಮರೀತಾನೆ. ಯಾಕಂದರೆ ತುಂಬ ಬ್ಯುಸಿ, ತುಂಬ ಕೆಲಸ, ತುಂಬ ಕಾರ್ಯಗಳು. ತಾಯಿ ಯಾವಾಗಲೂ ಆ ಕಿಟಕಿಯ ಬಳಿ ಕುಳಿತುಕೊಂಡು ತನ್ನ ಫೋನನ್ನು ಅಲ್ಲಿಟ್ಟು ಅದನ್ನೇ ನೋಡ್ತಾ ಇದ್ಲು. ಯಾವಾಗ ಫೋನ್ ಬರುತ್ತೆ, ಯಾವಾಗ ಮಾತಾಡೋದು ಅವನ ಹತ್ರ ಎಂಬ ಯೋಚನೆಯಿಂದ ಅವಳು ತನ್ನ ಜೀವನವನ್ನು ನಡೆಸ್ತಾ ಇದ್ಲು. ಕಾಲಕ್ರಮೇಣ ಸಂಪೂರ್ಣವಾಗಿ ಫೋನ್ ಬರೋದು ನಿಂತೋಯ್ತು. ಜನರೆಲ್ಲರೂ, ಅಕ್ಕಪಕ್ಕ ಮನೆಯವರೆಲ್ಲ ಅವನಿಗೆ ಕೇಳುವಾಗ ಆ ತಾಯಿ ಹೇಳಿದಂಥ ಮಾತು, ನನ್ನ ಮಗ ಈಗ ತುಂಬ ಎತ್ತರಕ್ಕೆ ಬೆಳೆದಿದ್ದಾನೆ, ಬಹಳ ಬ್ಯುಸಿ ಆಗಿದ್ದಾನೆ, ಅವನು ಎಲ್ಲಿದ್ರೂ ಚೆನ್ನಾಗಿರಬೇಕು, ಅವನು ಉತ್ತಮನಾಗಿರಬೇಕು, ಅದೇ ನಮ್ಮ ಆಸೆ, ಅದೇ ನನ್ನ ಆಕಾಂಕ್ಷೆ ಎಂದು ಪದೇ ಪದೇ ಎಲ್ಲರ ಹತ್ರ ಹೇಳ್ಕೊತಾ ಇದ್ದರು. ಒಂದು ದಿನ, ಇಷ್ಟು ದಿವಸ ಫೋನ್ ಬರಲಿಲ್ವಲ್ಲ, ತಾಯಿಯೇ ಮಗನಿಗೆ ಮಾಡ್ತಾಳೆ. ಆದರೆ ಅವನು ಮೀಟಿಂಗಲ್ಲಿರ್ತಾನೆ, ಆ ಫೋನ್ ಕಟ್ ಮಾಡ್ತಾನೆ. ಎರಡನೇ ಸರಿ ತಾಯಿ ಫೋನ್ ಮಾಡ್ತಾಳೆ, ಅಲ್ಲಿ ಗೊತ್ತಾಗ್ತಾ ಇದೆ ಅಮ್ಮ ಕರೀತಾ ಇದ್ದಾಳೆ ಅಂತ. ಆ ತಿರ್ಗ ಕೂಡ ಫೋನ್ ಕಟ್ ಮಾಡ್ತಾನೆ. ಮೂರನೇ ಬಾರಿ ಮತ್ತೊಮ್ಮೆ ಕರೀತಾಳೆ. ಅದಾದ ಬಳಿಕ ಅವನು ತೆಗೆಯೋದಿಲ್ಲ, ಬದಲಾಗಿ ಆಮೇಲೆ ನಾನು ಫೋನ್ ಮಾಡ್ತೇನೆ ಅಂತ ಮೆಸೇಜ್ ಕಳಿಸ್ತಾನೆ. ಅದಾದ್ಮೇಲೆ ಫೋನ್ ಬರಲಿಲ್ಲ. ಮಾರನೇ ದಿವಸ ಅವನಿಗೆ ಒಂದು ಫೋನ್ ಬಂದು, ನಿನ್ನ ತಾಯಿ ಮೃತ ಹೊಂದಿದ್ದಾರೆ, ಸೀದಾ ಬೇಗ ಹೊರಡು. ಅವನಿಗೆ ಒಂದು ಕ್ಷಣ ಅವನ ಹೃದಯವೇ ನಿಂತೋಯ್ತು. ಏನಾಯಿತು? ತಕ್ಷಣ ಹೋಗ್ತಾನೆ. ಎಲ್ಲ ಕಾರ್ಯವೂ ಮುಗಿದಿದೆ, ಎಲ್ಲ ಕಾರ್ಯವೂ ಕೊನೆಗೊಂಡಿದೆ. ಅವನ ಮನಸ್ಸಿನಲ್ಲಿ ಆಘಾತ, ಅವನ ಮನಸ್ಸಿನಲ್ಲಿ ನೋವು, ಅವನ ಮನಸ್ಸಿನಲ್ಲಿ ದುಃಖ. ಮನೆಗೆ ಹೋಗ್ತಾನೆ. ಯಾವ ಮನೆ ಬಾಗಿಲು ತಟ್ಟುವಾಗ, ಅಮ್ಮ ಎಂದು ಹೇಳುವಾಗ ಆಕೆ ಪ್ರತಿ ಬಾರಿ ಬಾಗಿಲು ತೆಗೆದು ಮಾತ್ರ ಅವನಿಗೆ ನೆನಪು. ಈಗ ಯಾರೂ ಇಲ್ಲ. ಅವನು ಹೊರಗೆ ಹೋಗ್ತಾನೆ. ಎಲ್ಲವೂ ನಿರಾಳವಾದ ಮೌನ, ನಿಶಬ್ದತೆ. ಅವನು ತಾಯಿಯ ಬೆಡ್ರೂಮ್ಗೆ ಹೋಗ್ತಾನೆ. ಆ ಬೆಡ್ ಬಳಿ ಒಂದು ಫೋನ್ ಇದೆ, ಚಿಕ್ಕ ಫೋನ್. ಆ ಫೋನನ್ನು ತೆಗೆದು ನೋಡ್ತಾನೆ. ಅದರಲ್ಲಿ ಒಂದು ಮೆಸೇಜ್ ಕಳಿಸಿಲ್ಲ, ಅದು ಹಾಗೇ ಇದೆ.
ಏನು ಎಂದು ಓದುವಾಗ, ಮಗನೇ, ನಾನು ಫೋನ್ ಮಾಡ್ತಾ ಇರೋದು ನಿನ್ನ ಡಿಸ್ಟರ್ಬ್ ಮಾಡೋಕ್ಕಲ್ಲ, ನಿನಗೆ ತೊಂದರೆ ಕೊಡೋಕ್ಕಲ್ಲ. ಬಹುಶಃ ಯಾಕೋ ನನ್ನ ಮನಸ್ಸು ಹೇಳ್ತಾ ಇದೆ, ನಾನು ನಾಳೆ ಬದುಕೋದಿಲ್ಲ, ಯಾಕಂದರೆ ಉಸಿರಾಟದ ತೊಂದರೆ ಹೆಚ್ಚಾಗ್ತಾ ಇದೆ. ನಾನು ಸಾಯೋಕ್ಕೆ ಮುಂಚೆ ಒಂದು ಸಲ ನಿನ್ನ ಧ್ವನಿ ಕೇಳಬೇಕು, ಅದಕ್ಕೋಸ್ಕರ ಫೋನ್ ಮಾಡಿದ್ದೇನೆ, ಬೇಜಾರಾಗಬೇಡ ಎಂಬ ಸಂದೇಶ ಅಲ್ಲಿ ಇತ್ತು. ಅದನ್ನು ನೋಡುವಾಗ ಅವರ ಕಣ್ಣಲ್ಲಿ ನೀರು, ದುಃಖ ಉಲ್ಬಣವಾಗುತ್ತದೆ. ದುಃಖ ಹರಿದು ಬರ್ತಾ ಇದೆ, ಕಣ್ಣೀರು ಸುರಿತಾ ಇದೆ. ಅದಾದ ಕೆಲವು ವರ್ಷಗಳ ಆದ್ಮೇಲೂ ಕೂಡ, ಕೆಲವು ದಿನಗಳ ಆದ್ಮೇಲೂ ಕೂಡ ಅವನು ಯಾರನ್ನ ನೋಡಿದ್ರು ಸರಿ ಆಡಿದಂಥ ಒಂದು ಮಾತು, ನನ್ನ ಜೀವನದಲ್ಲಿ ನನಗೆ ಆಗಾದ ತಂದಂತಹ ಒಂದು ವಾಕ್ಯ, ನನ್ನ ತಾಯಿ ಸತ್ತದ್ದಲ್ಲ, ನನ್ನ ತಾಯಿ ಸತ್ತಿದ್ದಾರೆ ಎಂದು ಹೇಳಿದ್ದಲ್ಲ, ಬದಲಾಗಿ ನಾನು ಹೇಳಿದ ಮಾತು, ಆಮೇಲೆ ನಿನಗೆ ಫೋನ್ ಮಾಡ್ತೀನಿ. ಅದು ನನ್ನ ಜೀವನದ ಅತಿ ದುಃಖಕರವಾದ ಒಂದು ಮಾತು. ಆಮೇಲೆ ಬರಲೇ ಇಲ್ಲ, ನಾನು ಅದನ್ನು ನೋಡಲೇ ಇಲ್ಲ, ಅದು ಹಾಗೆಯೇ ಆಗೋಯಿತು. ಆಮೇಲೆ ಇನ್ನು ಬರಲೇ ಇಲ್ಲ. ಇದು ನನ್ನ ಜೀವನದ ಬಹಳ ದುಃಖವಾದ ಒಂದು ಮಾತು, ಒಂದು ವಾಕ್ಯ. ಪ್ರಿಯ ಸಹೋದರ ಸಹೋದರಿಯರೇ, ಹಲವಾರು ಬಾರಿ ನಾವು ಇದೇ ರೀತಿಯ ಒಂದು ಮನಸ್ಸನ್ನು ಹೊಂದುತ್ತೇವೆ. ಎಲ್ಲರೂ ತಮ್ಮ ತಮ್ಮ ಕಾರ್ಯಗಳಿದ್ದೇವೆ, ಎಲ್ಲ ತಮ್ಮ ತಮ್ಮ ಜವಾಬ್ದಾರಿಗಳಲ್ಲಿದ್ದೇವೆ. ಆದರೆ ಈ ಎಲ್ಲ ಜವಾಬ್ದಾರಿಗಳಲ್ಲಿಯೂ ಎಂದಿಗಾದರೂ ನಮ್ಮ ಕರ್ತವ್ಯಗಳನ್ನು ನಾವು ನೆನೆಸ್ತೇವೆಯೇ? ನನ್ನ ಜವಾಬ್ದಾರಿಗಳನ್ನು ನಾನು ನೆನೆಸ್ತೇನೆಯೇ? ನಾವು ಎಷ್ಟೇ ಬ್ಯುಸಿಯಾಗಿದ್ರೂ ಸರಿ, ದೇವರಿಗೆ ನೀಡಬೇಕಾದ ಸಮಯವನ್ನು, ನಮ್ಮ ಮನೆಯವರಿಗೆ ನೀಡಬೇಕಾದ ಸಮಯವನ್ನು ಎಂದಿಗೂ ಮರೆಯಬಾರದು. ಇದು ಆಮೇಲೆ ಮಾಡ್ತೀನಿ, ಇದು ಸ್ವಲ್ಪ ಹೊತ್ತು ಬಿಟ್ಟು ಮಾಡ್ತೀನಿ ಎನ್ನುವಾಗ ಕಾಲ ಬರ್ತದೆ, ಆ ಸ್ವಲ್ಪ ಸಮಯ ಇರಲ್ಲ, ಆ ಸ್ವಲ್ಪ ಗಳಿಗೆ ಇರಲ್ಲ. ಅದು ಬೇಕು ಎಂದಾಗ ಕೂಡ ಅದು ನಮಗೆ ಸಿಗಲ್ಲ. ಹಾಗಾಗಿ ಕಾಲಕ್ಕೆ ನಾವು ಎಷ್ಟೇ ಜವಾಬ್ದಾರಿಯಿಂದಿದ್ದರೂ ಸರಿ, ಕಾಲಕ್ಕೆ ಏನು ಮಾಡಬೇಕು, ಕಾಲಕ್ಕೆ ಏನನ್ನು ನಿರ್ವಹಿಸಬೇಕು, ಅದನ್ನು ನಾವು ಮಾಡಬೇಕು. ಇದೆಲ್ಲದರಲ್ಲಿ ನಾವು ಧ್ಯಾನಿಸಬೇಕಾದಂತಹ ಒಂದೇ ಒಂದು ವಿಶೇಷವಾದ ಅಂಶ ದೇವರ ಪ್ರೀತಿ. ದೇವರ ಪ್ರೀತಿ ಹಲವಾರು ನಾನು ಏನೇ ಇದ್ದರೂ ಸಹ ಅದು ದೇವರ ಅನುಗ್ರಹ. ಇದು ನನ್ನ ಜೀವನದಲ್ಲಿ ಏನೇ ದೇವರು ದಯಪಾಲಿಸಿದ್ರು ಅದೆಲ್ಲವೂ ದೇವರ ಕೊಡುಗೆ. ಇದನ್ನು ಎಂದಿಗೂ ನಾವು ಮರಿಬಾರದು. ಹಾಗಾಗಿ ಅವರಿಗೆ ನಾವು ನೀಡಬೇಕಾದ ಸಮಯ ಖಂಡಿತವಾಗಿ ನೀಡಬೇಕು. ಅವರಿಲ್ಲದೆ ನಾನು ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ, ಏನನ್ನೂ ಪಡೆಯಲು ಸಾಧ್ಯವಿಲ್ಲ. ಹಾಗಾಗಿ ದೇವರಿಗೆ ನಾವು ನೀಡಬೇಕಾದ ಸಮಯವನ್ನು ಖಂಡಿತವಾಗಿ ನೀಡಬೇಕು. ಯಾಕಂದರೆ ದೇವರು ನಮ್ಮನ್ನು ಪ್ರೀತಿಸ್ತಾರೆ. ಇಂದಿನ ಮೊದಲನೇ ವಾಚನದಲ್ಲಿ ಅದೇ ಅಂಶವನ್ನು ನಾವು ಗಮನಿಸಬಹುದು. ಯಾಕೆಂದ್ರೆ ಯೆರೆಮೀಯನ ಆ ಒಂದು ಜೀವನ, ಆ ಸಮಯ ಭಯದ ವಾತಾವರಣ, ಜನರೆಲ್ಲರೂ ಅವನನ್ನು ಹೇಗಾದ್ರೂ ಮಾಡಿ ಕೊಲ್ಲಬೇಕು ಎಂಬ ಸಂಚನ್ನು ರೂಪಿಸ್ತಾ ಇದ್ರು. ಸ್ವಂತ ಜನರೇ ಅವನ ವಿರುದ್ಧವಾಗಿದ್ದಾರೆ, ಸ್ವಂತವರೇ ಗೆಳೆಯರೇ ಅವನ ವಿರುದ್ಧವಾಗಿದ್ದಾರೆ. ಆ ಒಂದು ಭಯದ ವಾತಾವರಣದಲ್ಲಿ ಅವರಿರುವಾಗ ದೇವರಲ್ಲಿ ಅವರು ಕೇಳುವಂತ ಒಂದು ಪ್ರಾರ್ಥನೆ, ನೀವು ನನ್ನೊಂದಿಗಿರುವಾಗ ನಾನು ಯಾರಿಗೂ ಭಯ ಪಡಬೇಕಾಗಿಲ್ಲ. ನಿಮ್ಮ ಪ್ರಸನ್ನತೆ ನನ್ನ ಜೀವನದಲ್ಲಿ ಇರುವಾಗ ಯಾವ ಕೊರತೆಯೂ ನಾನು ಇರಲು ಸಾಧ್ಯವಿಲ್ಲ ಎಂಬ ಆ ಒಂದು ಸಂದೇಶವನ್ನು ಸಾಕ್ತಾರೆ. ಮೂರನೇದಾಗಿ, ದೇವರು ನಮ್ಮನ್ನು ಯಾವ ರೀತಿಯಲ್ಲಿ ತೀರ್ಪು ನೀಡ್ತಾರೋ ಅದು ಮುಖ್ಯ, ಜನರು ತೀರ್ಪು ನೀಡುವುದಲ್ಲ. ಯಾಕಂದ್ರೆ ಜನರು ತೀರ್ಪು ನೀಡುವಾಗ ಅವರು ಬಾಹಿಕವಾದ ಅಂಶವನ್ನು ಗಮನಿಸ್ತಾರೆ, ಅವನ ಕೆಲಸ ಕಾರ್ಯಗಳನ್ನು ನೋಡಿ ಅವನನ್ನು ತೀರ್ಪಿಗೆ ಗುರಿ ಮಾಡ್ತಾರೆ. ಆದರೆ ದೇವರು ಆ ರೀತಿ ಮಾಡಲ್ಲ. ದೇವರು ನಮ್ಮ ಹೃದಯವನ್ನು ನೋಡ್ತಾರೆ.
ನಮ್ಮ ಮನಸ್ಸನ್ನು ನೋಡಿ ಅದಕ್ಕೆ ತಕ್ಕಂತ ತೀರ್ಪು ನೀಡ್ತಾರೆ. ಬಾಹಿಕವಾದ ಅಂಶಗಳನ್ನಿಟ್ಟು ದೇವರು ಎಂದಿಗೂ ನಮಗೆ ತೀರ್ಪನ್ನು ನೀಡಲು ಸಾಧ್ಯವಿಲ್ಲ. ಇನ್ನು ನಾಲ್ಕನೇದಾಗಿ ಆ ಪ್ರವಾದಿ ಹೇಳುವುದು ಪ್ರಾರ್ಥನೆಯ ಶಕ್ತಿ. ನಾವು ಪ್ರಾರ್ಥನೆ ಮಾಡುವಾಗ ಅದರಲ್ಲಿ ಬರುವಂತಹ ಶಕ್ತಿ ಎಲ್ಲವನ್ನೂ ಎದುರಿಸಬಹುದು, ಎಲ್ಲವನ್ನೂ ಸಾಧಿಸಬಹುದು. ಪ್ರಾರ್ಥನೆಗೆ ಇರುವ ಶಕ್ತಿಯಲ್ಲಿ ಒಂದು ಮಹತ್ವವನ್ನು ಅವರು ತಿಳಿದಿದ್ದಾರೆ. ನಿಮಗೆ ಏನೇ ಇದ್ದರೂ ಸರಿ, ಕಷ್ಟ ಇರ್ಬೋದು, ತೊಂದರೆ ಇರ್ಬೋದು, ಈ ದುಗುಡಗಳಿರ್ಬೋದು, ಅನಾರೋಗ್ಯ ಇರ್ಬೋದು, ಎಲ್ಲವನ್ನೂ ಪ್ರಾರ್ಥನೆಯಲ್ಲಿ ದೇವರ ಸನ್ನಿಧಾನಕ್ಕೆ ತೆಗೆದುಕೊಂಡು ಹೋಗಿ, ಅದರಲ್ಲಿ ಶಕ್ತಿ ಇದೆ. ಇನ್ನು ಶುಭ ಸಂದೇಶವನ್ನು ನೋಡುವಾಗ ಪ್ರಭು ಕ್ರಿಸ್ತರು ಕೂಡ ಅದನ್ನೇ ಹೇಳ್ತಾರೆ, ಭಯಪಡಬೇಡಿ, ಭಯಪಡಬೇಡಿ, ಯಾವಾಗಲೂ ನಾನು ನಿಮ್ಮ ಜೊತೆ ಇರ್ತೇನೆ. ಯಾಕೆ ಭಯಪಡ್ತಿದ್ದೀರಿ? ಯಾರಿಗಾಗಿ ಭಯಪಡ್ತಾ ಇದ್ದೀರಿ? ಭಯಪಡಬೇಡಿ ಎಂಬ ಸಾಂತ್ವನದ ಮಾತುಗಳನ್ನು ಅವರು ನುಡಿತಾರೆ. ಎರಡನೇದಾಗಿ ಯೇಸು ಕ್ರಿಸ್ತರು ಹೇಳುವುದು, ನೀವು ಭಯಪಡುವುದು ಯಾಕೆ? ಯಾವ ಮನುಷ್ಯನಿಗೂ ನೀವು ಭಯಪಡಬೇಕಾಗಿಲ್ಲ. ಆ ಮನುಷ್ಯ ಏನ್ ಮಾಡ್ಬೋದು? ನಿಮ್ಮನ್ನು ಕೊಲ್ಬೋದಾ? ಕೊನೆಯ ಪಕ್ಷ ನೀವು ಮಾಡಬೇಕಾಗಿರೋದು ಅದೊಂದೇ. ಅವರು ದೇಹಕ್ಕೆ ಮಾತ್ರ ಹಾನಿ ಮಾಡಲು ಸಾಧ್ಯ, ಆದರೆ ನಿಮ್ಮ ಆತ್ಮಕ್ಕೆ ಏನೂ ಮಾಡಲು ಸಾಧ್ಯವಿಲ್ಲ. ದೇವರಿಗೆ ಮಾತ್ರ ನಿಮ್ಮ ಆತ್ಮದ ಆ ಒಂದು ಶಕ್ತಿ ಇದೆ, ಅಧಿಕಾರವಿದೆ, ಬೇರೆ ಯಾರಿಗೂ ಅಧಿಕಾರವಿಲ್ಲ. ಹಾಗಾಗಿ ಆ ದೇವರ ಮೇಲೆ ಭಯವಿಡಿ, ಮನುಷ್ಯನ ಮೇಲಲ್ಲ, ದೇವರ ಮೇಲೆ ಭಯವಿಡಿ. ಮೂರನೇದಾಗಿ ಯೇಸು ಕ್ರಿಸ್ತರು ಹೇಳುವುದು, ನೀವೆಲ್ಲರೂ ನನಗೆ ಬಹಳ ಮುಖ್ಯವಾದವರು. ಯಾವ ರೀತಿಯಲ್ಲಿ ಹಾರಾಡುವ ಪಕ್ಷಿಗಳಿಗೆ ದೇವರು ನೋಡ್ಕೊಳ್ತಾರೆ, ಪ್ರಾಣಿ ಪಕ್ಷಿಗಳಿಗೆ ಯಾವ ರೀತಿಯಲ್ಲಿ ಅವರು ಏನನ್ನು ಯಾವ ಸಮಯಕ್ಕೆ ನೀಡಬೇಕೋ ಅವ್ರಿಗೆ ಗೊತ್ತಿದೆ. ಬೆಳೆಯುತ್ತಿರುವ ಮಡಗಿಡಗಳಿಗೆ ಯಾವ ರೀತಿಯಲ್ಲಿ ಅವರು ನೋಡ್ಕೊಳ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿರುವಾಗ, ಇನ್ನು ನಾವು ಎಷ್ಟು ದೇವರ ಕಣ್ಣಿನಲ್ಲಿ ಒಂದು ವಿಶೇಷವಾದ ಸ್ಥಾನವನ್ನು ಹೊಂದಿದ್ದೇವೆ. ಹಾಗಾಗಿ ದೇವರಲ್ಲಿ ಭರವಸೆ ಇಡಿ, ಅವರ ಪ್ರೀತಿಯಲ್ಲಿ ನಂಬಿಕೆ ಇಟ್ಟು ನಿಮ್ಮ ಜೀವನವನ್ನು ನಡೆಸಿ ಎಂದು ಹೇಳ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಇಂದಿನ ಈ ಎಲ್ಲ ವಾಚನಗಳನ್ನು ವಿಶೇಷವಾಗಿ ಸಂತ ಅಂತೋನಿಯವರಿಗೆ ನಾವು ಹೋಲಿಸಿ ನೋಡಬೇಕು. ಅಂತೋನಿಯವರ ಜೀವನ ಆ ರೀತಿಯಲ್ಲಿ ಇತ್ತು. ಮೊದಲನೇದಾಗಿ ಸಂತ ಅಂತೋನಿಯವರ ಹೆಸರು ಫೆರ್ನಾಂಡೋ. ಅವರ ಹೆಸರು ಫೆರ್ನಾಂಡೋ. ಆದರೆ ಯಾವಾಗ ಅವರು ತಮ್ಮನ್ನೇ ಯೇಸು ಕ್ರಿಸ್ತರಿಗೆ ಸಮರ್ಪಿಸಿಕೊಳ್ತಾರೆ, ಯಾವಾಗ ತಮ್ಮನ್ನೇ ದೇವರಿಗೆ ಅರ್ಪಿಸ್ತಾರೆ, ಆ ಹೆಸರು ಅವರಿಗೆ ಮುಖ್ಯವಾಗಲಿಲ್ಲ. ಆ ಹೆಸರನ್ನು ತ್ಯಜಿಸ್ತಾರೆ. ಬದಲಾಗಿ ಅಂತೋನಿ ಎಂದು ಹೆಸರಿಟ್ಕೊಳ್ತಾರೆ. ಯಾಕೆ? ಇದು ಏನನ್ನು ಸೂಚಿಸುವುದಕ್ಕಾಗಿ, ನಾನು ಇಂದಿನಿಂದ ದೇವರಿಗೆ ಸಮರ್ಪಿಸಲ್ಪಟ್ಟವನು, ನನಗೆ ಹಳೆಯ ಯಾವುದು ಅಂಶಗಳು ಬೇಡ, ಹಳೆಯ ಯಾವ ವಸ್ತುಗಳು ಬೇಡ, ಯಾವ ಹೆಸರುಗಳು ಬೇಡ, ನಾನೀಗ ಹೊಸ ವ್ಯಕ್ತಿ ಎನ್ನುವುದನ್ನು ಸ್ಪಷ್ಟಪಡಿಸುತ್ತದೆ. ಹಳೆಯದೆಲ್ಲವನ್ನು ಮರೆತು ಸಂಪೂರ್ಣವಾಗಿ ತನ್ನನ್ನೇ ಅವರು ದೇವರಿಗೆ ಅರ್ಪಿಸ್ತಾರೆ. ಇಂದು ನಾವು ದೇವರಿಗೆ ಅರ್ಪಿತರಾಗಿದ್ದೇವೆ ಎಂದು ಹೇಳುವುದಕ್ಕೆ ನಮ್ಮಲ್ಲಿರುವ ಗುರುತೇನು? ಯಾವುದರಿಂದ ಹೇಳಲು ಸಾಧ್ಯ? ನಾನು ದೇವರಿಗೆ ಸಂಪೂರ್ಣವಾಗಿ ಸಮರ್ಪಿತನಾಗಿದ್ದೇನೆ ಎಂದು ಹೇಳಲು ಏನನ್ನು ನಾವು ತೋರ್ಪಡಿಸ್ತೇವೆ? ನಮ್ಮ ಹೆಸರು ಬದಲಾಯಿಸ್ತೇವಾ? ನಮ್ಮ ಜೀವನವನ್ನು ಬದಲಾಯಿಸ್ತೇವಾ? ನಾವು ನಡೆ ನುಡಿಗಳಲ್ಲಿ ಬದಲಾವಣೆಯನ್ನು ನಾವು ಮಾಡ್ತೇವಾ? ಅದು ಬಹಳ ಮುಖ್ಯ. ದೇವರಿಗೆ ಸಮರ್ಪಿತರಾಗಿದ್ದೇವೆ ಎನ್ನುವುದಕ್ಕೆ ಮುಖ್ಯವಾಗಿ ನಮ್ಮ ಜೀವನವನ್ನು ಅವರಿಗೆ ಸಮರ್ಪಿಸಬೇಕು. ನಾವು ಮಾಡುವ ಕಾರ್ಯಗಳನ್ನು ನಾವು ಸಮರ್ಪಿಸಬೇಕು. ನಾವು ನಡೆಯುವ ಜೀವನ, ಆ ಜೀವನದ ಮುಖಾಂತರ ಬೇರೆಯವರಿಗೆ ಗೊತ್ತಾಗಬೇಕು, ಇವರು ದೇವರಿಗೆ ಸಮರ್ಪಿತರಾಗಿದ್ದಾರೆ ಎಂದು. ಆ ರೀತಿಯ ಜೀವನ ನಾವು ಜೀವಿಸ್ತಾ ಇದ್ದೇವೆ, ಪ್ರಶ್ನಿಸಬೇಕು. ಎರಡನೆಯದಾಗಿ ಸಂತ ಅಂತೋನಿಯವರ ವಿಶೇಷವಾದ ಆಸೆ ಏನೆಂದರೆ, ಅವರು ಯೇಸು ಕ್ರಿಸ್ತರಿಗಾಗಿ ಒಂದು ರಕ್ತ ಸಾಕ್ಷಿ ಆಗಬೇಕು ಅಂತ ಆಸೆ. ಅವರ ಯೋಜನೆ ಅದು, ಆದರೆ ದೇವರ ಯೋಜನೆ ಅದಾಗಿರಲಿಲ್ಲ. ದೇವರ ಅಂತೋನಿಯವರಿಗೆ ಹೇಳುವುದು, ನೀನು ರಕ್ತ ಸಾಕ್ಷಿ ಆಗ್ಬೇಕಾಗಿಲ್ಲ, ನೀನು ಸಾಯುವುದಕ್ಕಾಗಿ ನಾನು ನಿನ್ನನ್ನು ಕರೆದಿಲ್ಲ, ಬದಲಾಗಿ ನನಗಾಗಿ ನೀನು ಬದುಕಬೇಕು, ನನಗಾಗಿ ನೀನು ಬಾಳ್ಬೇಕು, ನನ್ನ ಸಂದೇಶವನ್ನು ನೀನು ಸಾರಬೇಕು. ಹಾಗಾಗಿ ನೀನು ಸಾಯುವುದಕ್ಕಲ್ಲ, ಬದಲಾಗಿ ಜೀವಿಸುವುದಕ್ಕಾಗಿ ನಾನು ನಿನ್ನನ್ನು ಆರಿಸಿಕೊಂಡಿದ್ದೇನೆ. ದೇವರ ಚಿತ್ತ. ನಾನು ಯೋಚಿಸುವುದು ಒಂದು,
ದೇವರ ಚಿತ್ತನೆ ಇನ್ನೊಂದು. ಹಾಗಾಗಿ ನಮ್ಮ ಜೀವನದಲ್ಲಿ ಕೂಡ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಚಿತ್ತ ನಮ್ಮ ಜೀವನದಲ್ಲಿ ಏನಿದೆ ಎಂಬುದನ್ನು ಪ್ರಶ್ನಿಸಬೇಕು. ಹಲವಾರು ಬಾರಿ ನಾವು ದೇವರ ಚಿತ್ತವನ್ನು ಕಂಡು ಹಿಡಿಯಲು ಅಥವಾ ಅದನ್ನು ಅರ್ಥ ಮಾಡಿಕೊಳ್ಳಲು ಮುಂದಾಗುವುದಿಲ್ಲ. ದೇವರ ಚಿತ್ತವನ್ನು ನಾವು ಅರಿಯುವಾಗ, ಅದನ್ನು ಅರಿತು ಅದರಂತೆ ನಡೆಯುವಾಗ ಅದರಲ್ಲಿ ಸಿಗುವಂತಹ ಆಶೀರ್ವಾದ ಬೇರೆ ಯಾವುದರಲ್ಲೂ ಸಿಗಲ್ಲ. ನನಗೆ ಕಷ್ಟವಿದೆ, ತೊಂದರೆ ಇದೆ, ದೇವರು ಈ ಸಂದರ್ಭದಲ್ಲಿ ನನಗೆ ಏನು ಹೇಳ್ತಾ ಇದ್ದಾರೆ, ನಾನು ಏನನ್ನು ಮಾಡಬೇಕು ಅಂತ ಬಯಸ್ತಿದ್ದಾರೆ, ಪ್ರಾರ್ಥಿಸಿ ಕೇಳಿರಿ. ಆ ದೇವರ ಚಿತ್ತವನ್ನು ನಿಮ್ಮ ಜೀವನದಲ್ಲಿ ನೆರವೇರಿಸಿಕೊಳ್ಳಲು ಬೇಕಾದ ಶಕ್ತಿಯನ್ನು, ಸಾಮರ್ಥ್ಯವನ್ನು, ಎಲ್ಲಕ್ಕಿಂತ ಹೆಚ್ಚಾಗಿ ಧೈರ್ಯವನ್ನು ನಾವು ಪ್ರತಿದಿನ ಬೇಡಬೇಕು. ದೇವರ ಚಿತ್ತ ಏನಿದೆ ಎಂಬುದನ್ನು ಪ್ರಶ್ನಿಸಬೇಕು. ಅದನ್ನು ಪ್ರಶ್ನಿಸಬೇಕಾದರೆ ಪ್ರಾರ್ಥನೆ ಮಾಡಬೇಕು, ಧ್ಯಾನ ಮಾಡಬೇಕು. ಆಗ ಮಾತ್ರ ದೇವರ ಚಿತ್ತ ನಾವು ಅರಿತುಕೊಳ್ಳಲು ಸಾಧ್ಯ. ಈಗ ಸಂದರ್ಭದಲ್ಲಿ ನಮಗೆ ಪ್ರಾರ್ಥನೆ ಮಾಡಲು ಸಮಯವಿಲ್ಲ. ನಮಗೆ ಕೆಲಸ ಇದೆ, ಜವಾಬ್ದಾರಿ ಇದೆ, ಎಷ್ಟೋ ಕಾರ್ಯಗಳಿವೆ. ಎಲ್ಲ ನಾನು ಬೆಳಿಗ್ಗೆ 7 ಗಂಟೆಗೆ ಹೋದ್ರೆ ಸಂಜೆ 10 ಗಂಟೆಗೆ ಬರ್ತೀನಿ. ಎಲ್ಲಿ ಪ್ರಾರ್ಥನೆ ಮಾಡಲಿ ನಾನು? ಎಲ್ಲಿ ಜಪ ಮಾಡಲಿ ನಾನು? ಎಲ್ಲಿ ನಾನು ಧ್ಯಾನ ಮಾಡಲಿ? ಯಾವಾಗ ನಾನು ದೇವಸ್ಥಾನಕ್ಕೆ ಹೋಗ್ಲಿ? ಈ ರೀತಿಯ ಪ್ರಶ್ನೆಗಳನ್ನು ನಾವು ಕೇಳುವಾಗ ದೇವರ ಚಿತ್ತವನ್ನು ಅರಿಯಲು ಸಾಧ್ಯವಿಲ್ಲ. ಎಷ್ಟೇ ನಾವು ಜವಾಬ್ದಾರಿಯಾಗಿದ್ದರೂ ಸರಿ, ಬ್ಯುಸಿಯಾಗಿದ್ದರೂ ಸರಿ, ದೇವರಿಗೆ ನೀಡಬೇಕಾದ ಸಮಯವನ್ನು ನಾವು ನೀಡಲೇಬೇಕು. ಆಗ ಮಾತ್ರ ದೇವರ ಚಿತ್ತವನ್ನು ಅರಿಯಲು ಸಾಧ್ಯ. ಇನ್ನು ಮೂರನೆಯದಾಗಿ ಪ್ರಿಯ ಸಹೋದರ ಸಹೋದರಿಯರೇ, ಸಂತ ಅಂತೋಣಿಯವರು ಸತ್ತಾಗ ಅವರನ್ನು ಸಮಾಧಿ ಮಾಡಿದ್ರು. ಆದರೆ ಅವರ ಸಮಾಧಿಯನ್ನು ತಿರುಗಾ ತೆಗೆದು ಅವರ ದೇಹವನ್ನು ಹೊರತೆಗೆಯುವಾಗ ಎಲ್ಲವೂ ನಾಶವಾಗಿತ್ತು, ಏನೂ ಉಳಿದಿರಲಿಲ್ಲ. ದೇಹವೆಲ್ಲವೂ ಕೊಳೆತಿತ್ತು. ಅದರ ಒಂದೇ ಒಂದು ಅಂಶ, ಅವರ ನಾಲಿಗೆ ಮಾತ್ರ ಹಾಗೆ ಹೊಸದಾಗಿ ಇದ್ದಂಗಿತ್ತು. ಅದಕ್ಕೆ ಯಾವ ಅಳಿವೂ ಬರಲಿಲ್ಲ. ಅವರ ದೇಹವೆಲ್ಲ ಹೋದರೂ ಸರಿ, ಆ ನಾಲಿಗೆಯಲ್ಲಿ ಇದ್ದಂತಹ ಆ ಶಕ್ತಿ, ಯಾಕೆಂದರೆ ಯೇಸು ಕ್ರಿಸ್ತರು ಆ ನಾಲಿಗೆಯನ್ನು ತನ್ನ ಸಂದೇಶವನ್ನು ಸಾರುವುದಕ್ಕಾಗಿ ಅದನ್ನು ಬಳಸಿಕೊಂಡಿದ್ದಾರೆ. ಅದಕ್ಕಾಗಿ ಯೇಸು ಕ್ರಿಸ್ತರು ಆ ನಾಲಿಗೆಯನ್ನು ಉಳಿಸಿದ್ದಾರೆ. ಇಂದು ವಿಶೇಷವಾಗಿ ನಾವು ನಮ್ಮನ್ನೇ ಕೇಳಬೇಕಾಗಿರೋದು, ನಮ್ಮ ನಾಲಿಗೆಯನ್ನು ನಾವು ಯಾವ ರೀತಿಯಲ್ಲಿ ಬಳಸ್ತೇವೆ. ಯಾವಾಗಲೂ ಬೇರೆಯವ್ರ ಬಗ್ಗೆ ಮಾತಾಡೋದು, ಆ ಕುಟುಂಬ ಹಿಂಗೆ, ಈ ಕುಟುಂಬ ಹಿಂಗೆ, ಇವ್ರು ಹಂಗೆ, ಅವ್ರು ಹೀಗೆ. ಅದಕ್ಕಾಗಿ ದೇವರು ನಮ್ಮ ನಾಲಿಗೆ ಕೊಟ್ಟಿರೋದ? ಅದಕ್ಕಾಗಿ ದೇವರು ನಮಗೆ ಬಾಯಿ ಕೊಟ್ಟಿರುವುದ? ಅದಕ್ಕಾಗಿ ದೇವರು ನಮಗೆ ಮಾತು ಕೊಟ್ಟಿರುವುದ? ಯೋಚಿಸಿ ನೋಡಬೇಕು. ಈ ನಾಲಿಗೆ ಎಂಬುದು ಕೆಲವು ಬಾರಿ ಖಡ್ಗಗಿಂತ ಹರಿತವಾಗಿರುವಂಥದ್ದು. ನಾವು ಆಡುವ ಮಾತುಗಳು ಬೇರೆಯವರಿಗೆ ಎಷ್ಟು ನೋವು ತರಬಹುದು. ನಾವು ಆಡುವ ಮಾತು ಇನ್ನೊಬ್ಬರ ಜೀವನವನ್ನು ಎಷ್ಟರ ಮಟ್ಟಿಗೆ ಹಾಳು ಮಾಡಬಹುದು. ನಾವು ಆಡುವ ಮಾತು ಇನ್ನೊಬ್ಬರಿಗೆ ಎಷ್ಟೆಲ್ಲ ತೊಂದರೆ ತಾಪತ್ರಗಳು ತರಬಹುದು. ಯೋಚಿಸ್ತೇವೆಯಾ? ಇಲ್ಲ. ಅದೇ ನಾಲಿಗೆಯನ್ನು ದೇವರ ಸಂದೇಶವನ್ನು ಸಾರುವುದಕ್ಕೆ ಬಳಸಿದ್ದೇನೆ. ಬೇರೆಯವರನ್ನು ಒಳಿತಾಗಲಿ ಎಂದು ಯಾವುದಕ್ಕಾದರೂ ಉಪಯೋಗಿಸಿದ್ದೇನೆಯಾ? ದೇವರ ಎಲ್ಲ ಸಂದೇಶವನ್ನು, ದೇವರ ಸಾಮ್ರಾಜ್ಯವನ್ನು ಸಾರುವುದಕ್ಕೆ ಅದನ್ನು ನಾನು ಬಳಸಿದ್ದೇನೆಯಾ? ಯೋಚಿಸಿದ್ದೇನೆ. ಸಂತ ಅಂತೋಣಿಯವರ ಮುಖಾಂತರ ದೇವರು ನಮಗೆ ನೀಡುವಂತಹ ಅತ್ಯುತ್ತಮವಾದ ಸಂದೇಶ ಇದು. ಆ ನಾಲಿಗೆಯನ್ನು ಅವರು ಅಳಿಸಲು ಬಿಡಲಿಲ್ಲ, ಅಳಿದು ಹೋಗಲು ಬಿಡಲಿಲ್ಲ, ನಾಶವಾಗಲು ಬಿಡಲಿಲ್ಲ. ಹಾಗಾಗಿ ನಾವು ಕೂಡ ನಮ್ಮ ನಾಲಿಗೆಯನ್ನು ಸರಿಯಾದ ರೀತಿಯಲ್ಲಿ ಬಳಸಬೇಕು. ದೇವರನ್ನು ಮೆಚ್ಚಿಸುವುದಕ್ಕಾಗಿ, ದೇವರ ಸಾಮ್ರಾಜ್ಯಕ್ಕಾಗಿ ನಾವು ಬಳಸಬೇಕು. ಇನ್ನು ಕೊನೆಯದಾಗಿ ಪ್ರಿಯ ಸಹೋದರ ಸಹೋದರಿಯರೇ, ಸಂತ ಅಂತೋಣಿಯವರ ಪ್ರಾರ್ಥನೆಮಯ ಜೀವನ ಎಷ್ಟು ವಿಶೇಷವಾದ ರೀತಿಯಲ್ಲಿ ಇತ್ತು ಅಂದರೆ, ಆ ಪ್ರಾರ್ಥನೆ, ಆ ಶುಭ ಸಂದೇಶ, ಈ ಪವಿತ್ರ ಗ್ರಂಥ, ಇದರಲ್ಲಿ ಹೆಚ್ಚಾಗಿ ವಿಶ್ವಾಸವಿರಿಸಿದ ಕಾರಣ ಅವರು ಅತ್ಯುತ್ತಮ ಪ್ರಬೋಧಕರಾದರು. ಅದಕ್ಕೋಸ್ಕರ ನಾವು ಹೇಳ್ತೇವೆ, ಸಂತ ಅಂತೋಣಿಯವರು ಪ್ರಖ್ಯಾತ ಬೋಧಕರು. ಅವರಾಡುವ ಮಾತುಗಳನ್ನು ಕೇಳುವಾಗ ಕೇವಲ ಮನುಷ್ಯರು ಮಾತ್ರವಲ್ಲ, ಪ್ರಾಣಿಗಳು ಕೂಡ ಕಿವಿಗೊಟ್ಟು ಕೇಳ್ತಾ ಇತ್ತು, ಪಕ್ಷಿಗಳು ಕೂಡ ಕಿವಿಗೊಟ್ಟು ಕೇಳ್ತಾ ಇತ್ತು, ಸಮುದ್ರದಲ್ಲಿರುವ ಮೀನುಗಳು ಕೂಡ ಕೇಳ್ತಾ ಇತ್ತು. ಅಷ್ಟು ಹರಿತವಾದ ಆ ಒಂದು ಅಂಶವನ್ನು ಜನರಿಗೆ ನಾಟುವಂತೆ ಅವರು ಸಾರುತ್ತಿದ್ದರು. ಯಾವುದಕ್ಕಾಗಿ?
ಅವರ ಪ್ರಾರ್ಥನೆಯ ಜೀವನದಿಂದ, ಅವರು ಶುಭ ಸಂದೇಶ ಪವಿತ್ರ ಗ್ರಂಥದ ಮೇಲೆ ಇಟ್ಟಿದ್ದ ಪ್ರೀತಿಯಿಂದ ಅದನ್ನು ಪಠಿಸಿ, ಅದನ್ನು ಧ್ಯಾನಿಸಿ, ಅದರಿಂದ ಪಡೆದಂತಹ ಆ ಶಕ್ತಿಯಿಂದ ಅವರು ಬೋಧಿಸ್ತಾ ಇದ್ದಾರೆ. ಇಂದು ನಾವು ಎಷ್ಟರ ಮಟ್ಟಿಗೆ ನಮ್ಮ ಕುಟುಂಬಗಳಲ್ಲಿ ಪ್ರಾರ್ಥಿಸ್ತೇವೆ, ಎಷ್ಟರ ಮಟ್ಟಿಗೆ ಈ ಪವಿತ್ರ ಗ್ರಂಥವನ್ನು ಓದುತ್ತೇವೆ. ಪವಿತ್ರ ಗ್ರಂಥ ಇದೆ ಸ್ವಾಮಿ, ಅಲ್ಲಿ ಪೀಠದ ಮೇಲೆ ಇಟ್ಟಿದ್ದೇವೆ. ಆದರೆ ಎಷ್ಟರ ಮಟ್ಟಿಗೆ ಅದನ್ನು ಓದುತ್ತೇವೆ, ಧ್ಯಾನಿಸ್ತೇವೆ, ಬಹಳ ಮುಖ್ಯ. ಅದು ನಮ್ಮ ವಿಶ್ವಾಸ ಅಧಿಕವಾಗಬೇಕು, ನಮ್ಮ ಪ್ರೀತಿ ಅಧಿಕವಾಗಬೇಕು, ನಮ್ಮ ವಿಶೇಷವಾದ ನಮ್ಮ ಈ ಶುಭ ಸಂದೇಶವನ್ನು ಸಾರುವಂತ ಶಕ್ತಿಗಾಗಿ, ಧೈರ್ಯಕ್ಕಾಗಿ ಶುಭ ಸಂದೇಶವನ್ನು ಓದಬೇಕು. ಆಗ ಮಾತ್ರ ನಮ್ಮಲ್ಲಿ ಅದೆಲ್ಲವೂ ಬರಲು ಸಾಧ್ಯ. ಹಾಗಾಗಿ ನಾನು ಮೊದಲೇ ತಿಳಿಸಿದ ಹಾಗೆ ಅಂತೋಣಿಯವರ ಹಬ್ಬವನ್ನು ಕೊಂಡಾಡುವುದೆಂದರೆ ಕೇವಲ ಆಡಂಬರ ಮಾತ್ರವಲ್ಲ, ಅವರ ಜೀವನ ನಮ್ಮದಾಗಬೇಕು, ಅವರು ನಡೆದಂತ ಹಾದಿ ನಮ್ಮದಾಗಬೇಕು, ಅವರು ಜೀವಿಸಿದಂತ ಮೌಲ್ಯಗಳು ನಮ್ಮದಾಗಬೇಕು. ಆಗ ಮಾತ್ರ ಅದೊಂದು ಅರ್ಥ. ಪ್ರತಿ ವರ್ಷ ಅಂತೋಣಿ ಹಬ್ಬ ಮಾಡ್ತೇವೆ, ಪ್ರತಿ ವರ್ಷ ಬರ್ತೇವೆ, ಪೂಜೆ ಮುಗಿಸ್ತೇ ಹೋಗ್ತೇವೆ. ಅದೇ ರೀತಿಯಲ್ಲಿ ಇದ್ರೆ ಯಾವ ಬದಲಾವಣೆ ನಮ್ಮಲ್ಲಿ ಕಂಡಿಲ್ಲ ಅಂದರೆ ನಾವು ಆಚರಿಸುವ ಹಬ್ಬಕ್ಕೆ ಯಾವ ಅರ್ಥನೂ ಇರೋದಿಲ್ಲ. ಹಾಗಾಗಿ ಇಂದು ವಿಶೇಷವಾಗಿ ನಾವು ಅಂತೋಣಿಯವರ ಮುಖಾಂತರ ಕೇಳಬೇಕಾಗಿರುವಂಥ ಒಂದು ವರಪ್ರಸಾದ, ನಾವು ಉತ್ತಮ ಕ್ರೈಸ್ತರಾಗಿ ಬಾಳಲು ಶಕ್ತಿ ಕೊಡಿ, ಉತ್ತಮ ಕ್ರೈಸ್ತರುಗಳಾಗಿ ಬಾಳಲು ಧೈರ್ಯ ಕೊಡಿ, ಪವಿತ್ರಾತ್ಮನ ಶಕ್ತಿಯನ್ನು ಕೊಡಿ ಎಂದು ಈ ಬಲಿಪೂಜೆಯಲ್ಲಿ ಅವರ ಮುಖಾಂತರ, ಅವರ ಮಧ್ಯಸ್ಥಿಕೆಯಲ್ಲಿ ನಾವು ನಂಬಿಕೆ ಇಟ್ಟು ಅವರ ಮುಖಾಂತರ ನಮ್ಮೆಲ್ಲ ವರಗಳನ್ನು ಪ್ರಭು ಕ್ರಿಸ್ತರ ಮುಂದೆ ಸಮರ್ಪಿಸಿ ಪ್ರಾರ್ಥಿಸೋಣ.